ಪೆಂಡ್ರಾಯ್ ಪೆಂಡಂಭೂತದ ಹೊಡೆತದಿಂದ ಹೊರಬರಲು ಪ್ಲಾನ್. ಪ್ರಜ್ವಲ್, ಸೂರಜ್ ಒಳಗಿದ್ರು ಹಾಸನದಲ್ಲಿ ಪುಟಿದೇಳಲು ತಂತ್ರ. ಭದ್ರಕೋಟೆಯಲ್ಲಿ ಮತ್ತೆ ಗರ್ಜಿಸಲು ದಳಪತಿಗಳ ಕಾರ್ಯತಂತ್ರ. ಎಚ್.ಡಿ. ರೇವಣ್ಣ ಮೂಲಕವೇ ಹಾಸನದಲ್ಲಿ ಎಚ್.ಡಿ.ಕೆ ವರ್ಕೌಟ್. ಜಿಲ್ಲೆಯಲ್ಲಿ ಸೊರಗಿದ ಪಕ್ಷ, ಉತ್ಸಾಹ ಕಳೆದುಕೊಂಡ ಕಾರ್ಯಕರ್ತರನ್ನ ಮತ್ತೆ ಸಂಘಟನೆಯ ಟ್ರ್ಯಾಕ್ಗೆ ತರಲು ನಿರ್ಧಾರ. ಹೀಗಾಗಿ ಶೀಘ್ರದಲ್ಲೇ ನಡೆಯಲಿದೆ ಜೆಡಿಎಸ್ ಬೃಹತ್ ಸಮಾವೇಶ. ಭದ್ರಕೋಟೆ ಭದ್ರಪಡಿಸಿಕೊಳ್ಳಲು ಬೃಹತ್ ಸಮಾವೇಶದ ಮೊರೆ. ಸಮಾವೇಶದ ಮೂಲಕವೇ ಸಂಘಟನೆ ಬೂಸ್ಟ್ಗೆ ಎಚ್.ಡಿ.ಕೆ ಪ್ಲಾನ್. ಸಮಾವೇಶದ ಮೂಲಕವೇ ಜೆಡಿಎಸ್ ಡ್ಯಾಮೇಜ್ ಕಂಟ್ರೋಲ್. ಎಚ್.ಡಿ. ರೇವಣ್ಣ ನೇತೃತ್ವದಲ್ಲೇ ಬೃಹತ್ ಸಮಾವೇಶಕ್ಕೆ ತೀರ್ಮಾನ. ಹಾಸನದಲ್ಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಘೋಷಣೆ. ಪ್ರಜ್ವಲ್ ಮತ್ತು ಸೂರಜ್ ಕೇಸ್ನಿಂದ ಜಿಲ್ಲೆಯಲ್ಲಿ ಕುಗ್ಗಿದ ಜೆಡಿಎಸ್. ಇದರಿಂದ ಹಾಸನದಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆಗೆ ಭಾರೀ ಹೊಡೆತ. ಸಮಾವೇಶದಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ, ಪಕ್ಷ ಸಂಘಟನೆಗೆ ಚುರುಕು. ಪೆಂಡ್ರಾಯ್ ಪೆಂಡಂಭೂತದ ಹೊಡೆತದಿಂದ ಹೊರಬರಲು ಬಿಗ್ ಪ್ಲಾನ್ ಒಂದು ಮಾಡಿಕೊಂಡಿದ್ದಾರಂತೆ ಜೆಡಿಎಸ್ ನಾಯಕರು. ಪ್ರಜ್ವಲ್, ಸೂರಜ್ ಒಳಗಿದ್ರು ಹಾಸನದಲ್ಲಿ ಪುಟಿದೇಳಲು ತಂತ್ರಗಾರಿಕೆ ಹೂಡುತ್ತಿದ್ದಾರೆ. ಭದ್ರಕೋಟೆಯಲ್ಲಿ ಮತ್ತೆ ಗರ್ಜಿಸಲು ದಳಪತಿಗಳ ಕಾರ್ಯತಂತ್ರ ಹೂಡಿದ್ದಾರೆ. ಎಚ್.ಡಿ. ರೇವಣ್ಣ ಮೂಲಕವೇ ಹಾಸನದಲ್ಲಿ ಎಚ್.ಡಿ.ಕೆ ವರ್ಕೌಟ್ ಮಾಡಲಿದ್ದಾರೆ. ಜಿಲ್ಲೆಯಲ್ಲಿ ಸೊರಗಿದ ಪಕ್ಷ, ಕಾರ್ಯಕರ್ತರು ಉತ್ಸಾಹ ಕಳೆದುಕೊಂಡಿದ್ದರು. ಕಾರ್ಯಕರ್ತರನ್ನ ಮತ್ತೆ ಸಂಘಟನೆಯ ಟ್ರ್ಯಾಕ್ಗೆ ತರಲು ನಿರ್ಧರಿಸಿದ್ದಾರೆ. ಭದ್ರಕೋಟೆ ಭದ್ರಪಡಿಸಿಕೊಳ್ಳಲು ಬೃಹತ್ ಸಮಾವೇಶದ ಮೊರೆ ಹೋಗಿದ್ದಾರೆ. ಸಮಾವೇಶದ ಮೂಲಕವೇ ಸಂಘಟನೆ ಬೂಸ್ಟ್ಗೆ ಎಚ್.ಡಿ.ಕೆ ಪ್ಲಾನ್ ಮಾಡಿಕೊಂಡಿದೆ. ಸಮಾವೇಶದ ಮೂಲಕವೇ ಜೆಡಿಎಸ್ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳಲಿದೆ. ಎಚ್.ಡಿ. ರೇವಣ್ಣ ನೇತೃತ್ವದಲ್ಲಿ ಬೃಹತ್ ಸಮಾವೇಶಕ್ಕೆ ತೀರ್ಮಾನಿಸಲಾಗಿದೆ. ಹಾಸನದಲ್ಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಘೋಷಿಸಿದ್ದಾರೆ. ಪ್ರಜ್ವಲ್ ಮತ್ತು ಸೂರಜ್ ಕೇಸ್ನಿಂದ ಜೆಡಿಎಸ್ ಜಿಲ್ಲೆಯಲ್ಲಿ ಕುಗ್ಗಿತ್ತು. ಇದರಿಂದ ಹಾಸನದಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆಗೆ ಭಾರಿ ಹೊಡೆತ ಕೊಟ್ಟಿತ್ತು. ಸಮಾವೇಶದಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ, ಪಕ್ಷ ಸಂಘಟನೆಗೆ ಚುರುಕಾಗಿ ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ.